ಬಡತನ ಮುಕ್ತ ಭಾರತ ಮಾಡುವ ಬಜೆಟ್ ಇದಾಗಿದೆ. ನಗರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಕೇಂದ್ರ ಸರ್ಕಾರ ನೀಡಿರುವ ಬಜೆಟ್ ಬಡತನ ಮುಕ್ತ ಭಾರತ ಮಾಡುವ ಬಜೆಟ್ ಇದಾಗಿದೆ ಎಂದು ನಗರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ತಿಳಿಸಿದ್ದಾರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ಮಂಗಳವಾರ ಮಧ್ಯಾಹ್ನ 3 ಗಂಟೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 2 ದಿನಗಳ ಹಿಂದೆ ಕೇಂದ್ರ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ರ ಬಜೆಟ್ ವಿರೋಧ ಪಕ್ಷದವರು ಮೆಚ್ಚುಗೆ ವ್ಯಕ್ತಪಡಿಸುವ ಬಜೆಟ್ ಆಗಿದೆ. ಈ ರಾಜ್ಯಕ್ಕೆ ಏನು ಕೊಟ್ಟಿಲ್ಲ ಎಂದು ಹೇಳುವವರು ತಿಳಿದುಕೊಳ್ಳಲಿ. ಈ ಬಜೆಟ್ನಲ್ಲಿ ಕೊಟ್ಟಿರುವ ಹಣ ದೇಶದ ಪ್ರತಿಯೊಂದು ಗ್ರಾಮಕ್ಕೆ, ಪ್ರತಿ ರಾಜ್ಯಕ್ಕೆ ಸೇರುವ ಹಣ. ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ, ರಾಜಕೀಯ ಕಾರ್ಯದರ್ಶಿಯವರೇ ಹಣ ಕೊಟ್ಟಿಲ್ಲ ಎಂದು ರಾಜೀನಾಮೆ ಕೊಟ್ಟಿದ್ದಾರೆ. ಕ್ಷೇತ್ರಕ್ಕೆ 5 ಕೋಟಿ ಕೊಡುವ ಮೂಲಕ ಹತ್ತಿಗೆ ತುಪ್ಪ ಸವರುತ್ತಿದ್ದಾರೆ. ಕರೋನಾ ಕಾಲದಲ್ಲೂ ಈ ದೇಶದ ಆರ್ಥಿಕತೆ ಚೆನ್ನಾಗಿತ್ತು. ಕಳೆದ 10 ವರ್ಷಗಳಿಂದ ಯಾವುದೇ ಭ್ರಷ್ಟಾಚಾರ ಇಲ್ಲದ ಸರ್ಕಾರ ನರೇಂದ್ರ ಮೋದಿ ನೀಡಿದ್ದಾರೆ. ಇನ್ನು 10 ವರ್ಷಗಳ ಕಾಲ ನರೇಂದ್ರ ಮೋದಿ ಸರ್ಕಾರವೇ ಇದ್ದರೆ ಪ್ರಪಂಚದಲ್ಲಿ ಆರ್ಥಿಕತೆಯ 1ನೇ ಸ್ಥಾನಕ್ಕೆ ಬರುತ್ತದೆ. ಕರ್ನಾಟಕದ ಸರ್ಕಾರದಲ್ಲಿ ಹಣ ಇಲ್ಲದೆ ದೇವಸ್ಥಾನಗಳಿಗೆ ಹುಂಡಿ ಇಡಲಾಗುತ್ತಿದೆ. ಭಿಕ್ಷೆ ಬೇಡುವ ಮಟ್ಟಿಗೆ ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದಿದೆ ಎಂದು ತಿಳಿಸಿದ್ದಾರೆ. ಕೋಟಿ ಗಾತ್ರದ ಬಜೆಟ್ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ 33% ರಿಸರ್ವೇಶನ್ ಕೊಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಆರ್ಥಿಕ ಸಚಿವರನ್ನಾಗಿ ಮಾಡಿದ್ದಾದ್ಮೇಲೆ 8ನೇ ಬಾರಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಮಂಡನೆ ಮಾಡಿದ್ದಾರೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಮಧ್ಯಮ ವರ್ಗದವರಿಗೆ ಸುಮಾರು 12 ಲಕ್ಷಕ್ಕೂ ಹೆಚ್ಚಿನ ಆದಾಯ ಇರ್ತಕ್ಕಂಥವರು ಟ್ಯಾಕ್ಸ್ ಕಟ್ಟಬೇಕು. ಅದ್ರ ಒಳಗಡೆ ಇರ್ತಕ್ಕಂಥವರು ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಹೇಳಿ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕೆಲವರು ವಿರೋಧ ಪಕ್ಷದವರು ಒಳ್ಳೆ ಬಜೆಟ್ ಅಂತ ಹೇಳಿ ಇವತ್ತು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ರಿ. ವಿಶ್ವದ 3ನೇ ಆರ್ಥಿಕ ಶಕ್ತಿಯಾಗಿ ಹೊಂದಲು 10 ಲಕ್ಷ ಕೋಟಿಗೂ ಹೆಚ್ಚಿಗೆ ಬಂಡವಾಳವನ್ನು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ. ಬಡವರು, ಮಹಿಳೆಯರು, ಯುವಕರು ಮತ್ತು ರೈತರಿಗೆ ಹೆಚ್ಚಿನ ಆದ್ಯತೆ. ಬಡತನ ಮುಕ್ತ ಭಾರತ ನಮ್ಮ ಸರ್ಕಾರದ ಧ್ಯೇಯ ಆಗಿದೆ. ಇಷ್ಟು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಅದಕ್ಕೆ ಇವತ್ತು 2.4 ಲಕ್ಷ ಇದ್ದಿದ್ದನ್ನ 6 ಲಕ್ಷದವರೆಗೂ ಇದು ಮಾಡಿರ್ತಕ್ಕಂಥದ್ದು. ಎಲ್ಲ ಮಾಧ್ಯಮದ ವರ್ಗದವ್ರಿಗೂ, ಸಣ್ಣ ಪುಟ್ಟ ಕಟ್ಟಡಗಳು ಇಟ್ಕೊಂಡು ಬಾಡಿಗೆಗೆ ಯಾರು ಕೊಡ್ತಾ ಇರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ ಈ ರೀತಿ ಮಾಡಿದೆ. ಶೈಕ್ಷಣಿಕ ಸಾಲದ ಮೇಲಿನ ತೆರಿಗೆ ಇಳಿಕೆ ಮಾಡಿರ್ತಕ್ಕಂಥದ್ದು. ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ಮುಂದಿನ 5 ವರ್ಷಗಳಲ್ಲಿ 75,000 ಮೆಡಿಕಲ್ ಸೀಟ್ಗಳನ್ನು ಹೆಚ್ಚಿಸಲಾಗಿದೆ. ಅಂದರೆ 130% ಹೆಚ್ಚಿಸಲಾಗಿದೆ. 5 ಲಕ್ಷ SC ST ಮೊದಲ ಬಾರಿಗೆ ಉದ್ಯಮ ಪ್ರಾರಂಭಿಸುವ ಮಹಿಳಾ ಮತ್ತು ಉದ್ಯಮಿಗಳಿಗೆ 2 ಕೋಟಿವರೆಗೂ ಯಾವುದೇ ಶ್ಯೂರಿಟಿ ಇಲ್ಲದೆ ಸಾಲ. ಸುಮಾರು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು 5 ಲಕ್ಷಕ್ಕೆ ಏರಿಕೆ ಮಾಡಿ ಧಾನ್ಯ ಸ್ವಾವಲಂಬನೆ ಯೋಜನೆಯಲ್ಲಿ ಇವತ್ತು ರೈತರಿಗೆ ಅನುಕೂಲ ಆಗಂತ ನಿಟ್ಟಿನಲ್ಲಿ ಇದು ಮಾಡ್ತಾ ಇರ್ತಕ್ಕಂಥದ್ದು. ಈ ದೇಶದಲ್ಲಿ ಬಡವರು ಬೇರೆ ಬೇರೆ ನಗರಗಳಿಗೆ ಹೋಗ್ಬೇಕಂದ್ರೆ ವಿಮಾನಯಾನ ವ್ಯವಸ್ಥೆ ಬೇಕು ಅಂತ ಹೇಳಿ ಇವತ್ತು ಸುಮಾರು 120 ಸ್ಥಳಗಳಲ್ಲಿ ಇವತ್ತು ಉಡಾನ್ ಸೇವೆ ಆರಂಭಿಸೋದಕ್ಕೆ ಇವತ್ತು ಹೊಸ ಬಜೆಟ್ನಲ್ಲಿ ಹಣವನ್ನು ಮೀಸಲಿಟ್ಟಿರ್ತಕ್ಕಂಥ ಬೆಂಗಳೂರಿಗೆ ಏನು ಕೊಟ್ಟಿದ್ದಾರೆ ಅಂತೇಳಿ ಆ ಕೇಳಿದಂಥ ಸಂದರ್ಭದಲ್ಲಿ ಇವತ್ತೇನು ಹಣ ಬಿಡುಗಡೆ ಮಾಡಿದರೆ ಇದು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ಸಂಬಂಧಪಟ್ಟಂತ ಹಣ. ಇವತ್ತು ನಾವೇನು ಲಕ್ಷಾಂತರ ಕೋಟಿ ನಾವು ಇವತ್ತು ಹಣ ಬಿಡುಗಡೆ ಮಾಡಿದರೆ, ಇವತ್ತು ಹೋಗಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಅಂತ ಹೇಳಿ ಹುದ್ದೆ ಇಟ್ಕೊಂಡಿದ್ರು ಈ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿ ಇವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀರಿ. ಅವರದೇ ಪಕ್ಷದಲ್ಲಿರ್ತಕ್ಕಂಥ ಇವತ್ತು 5 ಕೋಟಿ ಹಣ ಕೊಟ್ಟು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಇವತ್ತು ಅವ್ರನ್ನ ಸುಮ್ಮನೆ
ಮೂತಿಗೆ ತುಪ್ಪ ಸವರಂತ ಕೆಲಸಗಳನ್ನೇನು ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಕರೋನಾ ಅಂತ ಕಾಲದಲ್ಲೂ ಈ ದೇಶದ ಆರ್ಥಿಕತೆಯನ್ನ ಯಾವುದೇ ರೀತಿಯ ಕುಗ್ಗದೆ ಅಮೆರಿಕ ಅಂತ ರಾಷ್ಟ್ರದಲ್ಲೇ ಆರ್ಥಿಕತೆ ಕಗ್ಗಟ್ಟು ಬಂದಂತ ಸಂದರ್ಭದಲ್ಲಿ ಚೈನಾದಲ್ಲಿ ಯಾವ ರೀತಿ ಇತ್ತು ಇದನ್ನೆಲ್ಲ ನೀವೆಲ್ಲ ಕೇಳಿದ್ದೀರಿ, ನೋಡಿದ್ದೀರಿ. ಆದ್ರೆ ನಮ್ಮ ಭಾರತದಲ್ಲಿ ಡೆವಲಪ್ಮೆಂಟ್ ಯಾವುದೇ ರೀತಿಯಲ್ಲಿ ಕರೋನಾ ಟೈಮಲ್ಲೂ ಏನೇನು ಕೆಲಸಗಳಾಗಬೇಕು ಆ ಕೆಲಸಗಳೆಲ್ಲ ನಡೀತಾನೆ ಇತ್ತು. ಜನರನ್ನ ಆರೋಗ್ಯವಾಗಿಡ್ಬೇಕು, ಅವ್ರನ್ನ ಜೀವಂತವಾಗಿಡ್ಬೇಕು, ಅವ್ರಿಗೆ ಉಚಿತವಾದಂಥ ಆಹಾರ ಸಿಕ್ಬೇಕು. ಇವತ್ತು ನಮ್ಮಲ್ಲಿ ಅಕ್ಕಿ ಫ್ರೀ ಕೊಡೋಂಥದ್ದು ಇರ್ಬೋದು, ಗ್ಯಾಸ್ ಸಿಲಿಂಡರ್ ಕೊಡೋಂಥದ್ದು ಇರ್ಬೋದು, ಇವತ್ತು ಮಾತೃವಂದನ ಮತ್ತು ಪೋಷಣ ಅಭಿಯಾನದಲ್ಲಿ ಕೊಡ್ತಕ್ಕಂಥದ್ದು ಇರ್ಬೋದು, ಇವತ್ತು ಈ ಎಲ್ಲ ಯೋಜನೆಗಳನ್ನ ಯಾವ್ದ್ಯಾವ್ದು ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ಇವು ಪ್ರತಿಯೊಂದನ್ನು ಯಾವುದೇ ಒಂದು ಯೋಜನೆ ಇರ್ಬೋದು, ಅವ್ರು ಏನ್ ಡೇಟ್ಗೆ ವರ್ಷ ಆಗ್ತಾ ಇದ್ರು ಆ ಡೇಟನ್ನ ಒಂದು ದಿನನೂ ತಪ್ಪದೆ ಇವತ್ತು ಎಲ್ಲ ಜನನ್ನ ಒಟ್ಟಿಗೆ ತಗೊಂಡೋಗ್ತಾ ಇರ್ತಕ್ಕಂಥದ್ದು. ಭಾರತ ಹಿಂದೆ ಏನು ಹಸುವಿನಿಂದ ಸುಮಾರು ಜನ ತೊಂದರೆಗೊಳಪಡ್ತಾ ಇದ್ರು, ಇವತ್ತು 500 ರೂಪಾಯಿ 1000 ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಯಾರಿಗೂ ಏನು ಕಷ್ಟ ಏನಾಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೀವಿ. ಇದಕ್ಕೆಲ್ಲ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ. ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇಲ್ಲದೆ ಇವತ್ತು ಕಳೆದ 10 ವರ್ಷದಿಂದ ಏನು ನಮಗೆ ಅವರು ಕೊಟ್ಟಿರ್ತಕ್ಕಂಥ ಆಡಳಿತ ಚುಕ್ಕಾಣಿ, ಅವ್ರ ಜೊತೆಯಲ್ಲಿರ್ತಕ್ಕಂಥ ಏನು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ 24x7 ಅನ್ನೋ ರೀತಿಯಲ್ಲಿ ದೇಶದ ಪ್ರಗತಿಗೋಸ್ಕರ ಏನು ಕೆಲಸ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇನ್ನು 10 ವರ್ಷ ಇದ್ರೆ ನಾವು ಈ ದೇಶದಲ್ಲಿ ಈ ಪ್ರಪಂಚದಲ್ಲೇ ನಾವು ನಂಬರ್ 1 ಸ್ಥಾನಕ್ಕೆ ಬರೋಂಥದ್ದು ಯಾವುದೇ ರೀತಿಯಾದಂಥ ಆರ್ಥಿಕತೆಯಲ್ಲಿ ಬರುವಂಥದ್ದು ಯಾವುದೇ ರೀತಿ ಸಂಶಯ ಇಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಇವತ್ತು.